ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥ ರಾವ್. ಈ ಸಂಚಿಕೆಯಲ್ಲಿ ಈ ದಿನಚರಿಯಲ್ಲಿ ಕೆಲವು ವಿಚಾರಗಳು ಆಯುರ್ವೇದ ತಿಳಿಸ್ಕೊಡುತ್ತೆ. ನೀವು ದಿನಚರಿಯಲ್ಲಿ ನೀವು ಹೆಂಗೆ ನಿಮ್ಮ ಇಂಟ್ರ್ಯಾಕ್ಷನ್ಸು ಜನರ ಜೊತೆ ಇಟ್ಕೊಬೇಕು ಅಂತ ಆ ವಿಚಾರ ಕುರಿತು ನಾನು ಕೆಲವು ಪಾಯಿಂಟ್ಸು ನಾನು ತಿಳಿಸ್ಕೊಡ್ತೀನಿ. ನಮ್ಮ ಯೋಗರತ್ನಾಕರ ಗ್ರಂಥದಲ್ಲಿ ಏನೇನು ಹೇಳಿದ್ದಾನೆ ಅಂತ. ಆಯುರ್ವೇದ ಹೇಳುತ್ತೆ, ನೀವು ಮೈತ್ರಿ ಅಂದರೆ ಒಂದು ಫ್ರೆಂಡ್ಶಿಪ್ಪು ಒಳ್ಳೆಯವ್ರ ಜೊತೆನೂ ಮಾಡ್ಬೋದು, ಕೆಟ್ಟವ್ರ ಜೊತೆನೂ ಮಾಡ್ಬೋದು. ಆದರೆ ಒಳ್ಳೆಯವ್ರ ಜೊತೆ ಮಾಡೋದು ನಿಮಗೆ ಒಳ್ಳೆ ತರತೆ, ಕೆಟ್ಟವ್ರ ಜೊತೆ ಮಾಡೋದು ಕೆಟ್ಟದ ತರತೆ. ಆದಷ್ಟು ನಿಮ್ಮ ಫ್ರೆಂಡ್ಶಿಪ್ಪು ಯಾರು ಜಾಸ್ತಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಲ್ಲಿ ಜಾಸ್ತಿ ಒಳಗಾಗ್ತಾರೆ ನೋಡಿ, ಅವ್ರ ಜೊತೆ ಸ್ವಲ್ಪ ಕಮ್ಮಿ ಮಾಡಿ ಅಂತ ಆಯುರ್ವೇದ ತಿಳಿಸುತ್ತೆ. ಜೆಂಟಲ್ ಪರ್ಸ್ನಾಲಿಟಿಗಳ ಜೊತೆ ಜಾಸ್ತಿ ವ್ಯವಹಾರಗಳು, ಮೈತ್ರಿತನ ಇಟ್ಕೊಳ್ಳಿ. ವಾಟ್ ಯು ಚೂಸ್ ಯು ಗೆಟ್ ಅಂತ ಹೇಳ್ತಾರೆ. ನೀವು ಯಾವಾಗಲೂ ಒಂದು 10 ಜನ ಕಷ್ಟದಲ್ಲಿರೋವ್ರ ಜೊತೆನೇ ಮೈತ್ರಿ ಮಾಡಿಕೊಂಡ್ರೆ ಯಾವಾಗಲೂ ಅವ್ರು ನಿಮ್ಮ ಹತ್ರನೇ ಬರ್ತಾ ಇರ್ತಾರೆ ಪರಿಹಾರಕ್ಕೆ. ನಿಮಗೆ ಅವ್ರನ್ನ 10 ಜನ ನೋಡ್ಕೊಳ್ಳೋದೇ ಸಾಕಾಗತ್ತೆ. ಸೊ ನೀವು ಮೈತ್ರಿತನ ಮಾಡೋದು ಜೆಂಟಲ್ ಪರ್ಸನಾಲಿಟಿಗಳ ಜೊತೆ ಮಾಡಬೇಕು ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ. ಯಾವಾಗಲೂ ಕೋಪದಲ್ಲಿರೋವ್ರ ಜೊತೆ ನೀವು ಮೈತ್ರಿ ಮಾಡಿಕೊಂಡ್ರೆ ನಿಮ್ಮ ಜೊತೆ ಅವ್ರ ಡಿಸ್ಕಷನ್ಸ್ ಕೂಡ ಯಾವಾಗಲೂ ಅದೇ ರೀತಿ ಇರುತ್ತೆ. ನೀವು ಕೋಪಕ್ಕೆ ಒಳಗಾಗ್ತಾ ಇರ್ತೀರ, ಕ್ರೋಧಕ್ಕೆ ಒಳಗಾಗ್ತಾ ಇರ್ತೀರ. ಸೊ ಅಂಥವ್ರ ಜೊತೆ ಸಂಪರ್ಕಗಳು ಕಮ್ಮಿ ಇಟ್ಕೊಳ್ಳಿ. ಅದೇ ಮಾಡ್ರನ್ ರೀತಿಯಲ್ಲಿ ನೋಡಿಕೊಂಡ್ರೆ ಕೆಟ್ಟ ಚಟಗಳು, ಇವಾಗ ಒಂದು ಜನರಲ್ ಆಫೀಸ್ ಎನ್ವೈರ್ಮೆಂಟು, ನಾನು ಯುವಕರನ್ನ ಸಾಕಷ್ಟು ಟ್ರೀಟ್ಮೆಂಟ್ ಮಾಡುವಾಗ ನಾನು 2-3 ಕ್ವೆಶನ್ಸ್ ಕೇಳ್ತೀನಿ. ನೀವು ಆಲ್ಕೋಹಾಲ್ ಏನಾರು ಕುಡಿತೀರಾ, ನೀವು ಸಿಗರೇಟ್ ಏನಾರು ಸೇದ್ತೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ಡಾಕ್ಟ್ರೇ ನಾನು ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಕುಡಿತೀನಿ, ಆಫೀಸ್ ಪಾರ್ಟಿಗಳಲ್ಲಿ ಕುಡಿತೀನಿ, ಹಾಗೂ ನಾನು ಆಫೀಸ್ ಟೀಮ್ ಮೀಟಿಂಗಲ್ಲಿ ಈಚೆ ಟೀ ಜೊತೆ ಕುಡಿಯೋವಾಗ ಸಿಗರೇಟ್ ಸೇದ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಸಿಗರೇಟ್ ಸೇದ್ತೀನಿ. ಇಲ್ಲಿ ನೋಡಿ, ನೀವು ಯಾರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾಯಿದ್ರೆ ಅವ್ರ ಅಭ್ಯಾಸಗಳು ಬರುತ್ತೆ ನಿಮಗೆ. ಆಫೀಸ್ ಮೀಟಿಂಗ್ಸ್ ಅಂತ ನೀವು 2-3 ವರ್ಷ ಮಾಡಿದ್ರಿ, ಇನ್ನು 3-4 ವರ್ಷ ಆಗಿದ್ಮೇಲೆ ಅದೇ ಮನೆಗೆ ತಗೊಂಡು ಹೋಗಿ ಶುರು ಮಾಡ್ತೀರಾ. ಸೋಷಿಯಲ್ ಡ್ರಿಂಕಿಂಗು ವೀಕೆಂಡ್ ಡ್ರಿಂಕಿಂಗ್ ಆಗುತ್ತೆ, ಆಮೇಲೆ ವೀಕ್ಲಿ ಟ್ವೈಸ್ ಆಗುತ್ತೆ, ಆಮೇಲೆ 3 days ಡ್ರಿಂಕಿಂಗ್ ಆಗುತ್ತೆ, ಆಮೇಲೆ ಒಂದು ಕೆಟ್ಟ ಕುಡಿಯೋ ಚಟ ಶುರು ಮಾಡ್ಕೊಂಡ್ಬಿಡ್ತೀರಾ. ನಿಮ್ಮ ಪರಿಹಾರಕ್ಕೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಕಮ್ಯುನಿಟಿಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಮಕ್ಕಳ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾರ ಜೊತೆ ಮೈತ್ರಿ ಸಂಘ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮಗೆ ಗೊತ್ತು ನಿಮ್ಮಲ್ಲಿ ಏನೋ ಒಂದು ಕೆಲವೆಲ್ಲ ಅಭ್ಯಾಸಗಳಿದೆ, ಕೆಲವು ನೀವು ಸರಿ ಪಡ್ಕೊಬೇಕು ಅನ್ನೋ ಅಂಥವ್ರ ಜೊತೆ ಸಂಪರ್ಕ ಮಾಡಿ. ನಿಮ್ಮಲ್ಲಿ ಮಾತು ಇನ್ನೂ ಚೆನ್ನಾಗಾಗಬೇಕು ಅಂದರೆ ಚೆನ್ನಾಗಿ ಮಾತಾಡೋ ಜೊತೆ ಮೈತ್ರಿ ಮಾಡ್ಕೊಳ್ಳಿ. ನೀವು ಒಂದು ಜೀವನದಲ್ಲಿ ಒಂದು ಒಳ್ಳೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ನಾನು ಮಾಡಬೇಕು ಅಂಥ ಎಕ್ಸ್ಪರ್ಟ್ಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಿ. ನಿಮ್ಮ ಸಂಪದಲ್ಲಿ ಯಾರು ಚೆನ್ನಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ತಾರೆ, ಫ್ಯಾಮಿಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡ್ತಾರೆ, ಅಂಥವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳಿ. ನೀವು ನಿಮ್ಮ ಕೆರಿಯರಲ್ಲಿ ವೃದ್ಧಿ ಆಗಬೇಕು ಅಂದರೆ ನಿಮ್ಮಿಂತ ಹೆಚ್ಚಾಗಿರೋ ವ್ಯಕ್ತಿ ಯಾರು ಅದರಲ್ಲಿ ಪಳಗಿರ್ತಾರೆ ಜಾಸ್ತಿ, ಅದರಲ್ಲಿ ಅವರು ಹೆಸರುವಾಸಿಯಾಗಿರ್ತಾರೆ, ಅಂಥವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳಿ. ಬೇರೆಯವ್ರ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಅವ್ರ ಗುಣಗಳು ಹೋಗುತ್ತೆ. ಸೊ ಇದು ಸಿಂಪಲ್ ಅರ್ಥಮೆಟಿಕ್ ಸಬ್ಟ್ರಾಕ್ಷನ್ ಇಲ್ಲಿರೋದು. ನೀವು ಏನು ಒಳ್ಳೆತನ ನೀವು ಆಗಬೇಕು ಅಂಥವ್ರ ಜೊತೆ ಜಾಸ್ತಿ ಮೈತ್ರಿ ಮಾಡ್ಕೊಳ್ಳಿ. ಸೇವೆ ಯಾರ್ಯಾರಿಗೆ ಮಾಡಬೇಕು, ಆಯುರ್ವೇದ ಹೇಳುತ್ತೆ, ಸೇವೆ ಮನೋಭಾವನ ಭಗವಂತನ ಹಾಗೂ ಭಗವಂತನ ಕೆಲಸಗಳಲ್ಲಿ ನೀವು ಸೇವೆ ಮನೋಭಾವನ ಇಟ್ಕೊಬೇಕು. 2ನೇದು, ಅಡ್ವೈಸರ್ಸ್ ಯಾರ್ಯಾರು ನಿಮಗೆ ಒಳ್ಳೆ ಹೇಳ್ತಾರೆ, ನಿಮ್ಮ ಆಫೀಸಲ್ಲಿ ನಿಮ್ಮ ಮ್ಯಾನೇಜರ್ಸ್ ಇರಲಿ, ನಿಮ್ಮ ಹಿತೈಷಿಗಳಿರಲಿ, ಯಾರ್ಯಾರು ಅಂಥವ್ರ ಸೇವೆನೂ ಮಾಡಿದ್ರೆ ಏನು ನಷ್ಟ ಇಲ್ಲ, ಲಾಭ ಇದೆ. 3ನೇ ವ್ಯಕ್ತಿ ಯಾರು ಅಂದರೆ ರಾಜನ ಸೇವೆ ಮಾಡೋದ್ರಿಂದ ನಿಮಗೆ ಒಳ್ಳೆ ತರತೆ. ಗೌರ್ಮೆಂಟ್ ಆರ್ಡರ್ಸು, ಗೌರ್ಮೆಂಟ್ ಹೇಳಿದೆ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟೋದು, ಈ ಪಾಲನೆ ಮಾಡಿ ಗೈಡ್ಲೈನ್ಸ್ ಮಾಡಿ ಅದನ್ನು ಫಾಲೋ ಮಾಡೋದು, ಇದರಿಂದ ನಿಮಗೆ ಲಾಭ ತರುತ್ತೆ. ಇನ್ನೆರಡು, ನಿಮ್ಮ ಮನೇಲಿರೋ ವಯಸ್ಸಾಗಿರೋರು ದೊಡ್ಡವರು ಮಾತು ಹೇಳೋರು ಅವರ ಸೇವೆ ಮಾಡಿ. ನಿಮ್ಮಿಂದ ವಯಸ್ಸಲ್ಲಿ ದೊಡ್ಡವರು, ಅಣ್ಣ ಅಕ್ಕಂದರು,
ತಾಯಿ ತಂದೆ ಅಜ್ಜಿ ತಾತ ಇವರ ಸೇವೆ ಮಾಡಿ. ಹಾಗೂ ಲಾಸ್ಟಲ್ಲಿ ಸೇವನೆ ಮಾಡಬೇಕಾಗಿರೋದು ವೈದ್ಯರಿಗೆ ಸೇವೆ ಮಾಡಬಹುದು ಬೇಕಾದರೆ, ಹಾಗೂ ಅವ್ರು ಹೇಳೋದನ್ನು ಪಾಲಿಸ್ಬೋದು. ಮತ್ತೊಂದು ಸೂಕ್ಷ್ಮವಾಗಿರೋ ವಿಚಾರ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಯಾರಾದರೂ ನಿಮ್ಗೆ ಏನಾರು ಕೇಳ್ಕೊಂಡು ಬಂದರೆ ಬರೀ ಕೈಯಲ್ಲಿ ಕಳಿಸ್ಬಾರ್ದು. ಭಿಕ್ಷುಕರು ಬರ್ತಾರೆ, ಯಾವುದೋ ಒಂದು ಕಷ್ಟದಲ್ಲಿ ಬಂದು ನಿಮ್ಮ ಹತ್ರ ಬರ್ತಾರೆ, ನೀವು ಅವ್ರು ಕೇಳಿದಷ್ಟು ನಿಮ್ಮ ಕೈಯಲ್ಲಿ ಆಗಲ್ಲ, ಏನೋ ಒಂದು ಕೈಯಲ್ಲಿ ಕೊಟ್ಟು ಕಳಿಸಿ. ಡಿಸಪಾಯಿಂಟೆಡ್ ಆಗಿ ಕಳಿಸ್ಬೇಡಿ. ಇದು ಒಂದು ವಿಚಾರ ಆಯುರ್ವೇದ ದಿನಚರಿಯಲ್ಲಿ ಹೇಳುತ್ತೆ. ನಾವು ಮನೆಯಿಂದ ಬಿಡ್ತೀವಿ, ಸಾಕಷ್ಟು ಭಿಕ್ಷುಕರನ್ನು ಮೀಟ್ ಮಾಡ್ಬೋದು. ಯಾರು ನಮಗಿಂತ ಕಮ್ಮಿ ಶಕ್ತಿ ಇಲ್ಲವರು ಏನೋ ಸಹಾಯ ಕೇಳ್ಕೊಂಬರ್ತಾರೆ, ಆ ಕಿಂಚಿತ್ ಸಹಾಯ ಮಾಡಿ. ಈ ಮನೋಭಾವನ ಯಾವತ್ತೂ ಇರಲೇಬೇಕು. ಅವ್ರನ್ನ ಬರೀ ಕೈ ಕಳ್ಸೋಕ್ಕೆ ಹೋಗಬೇಡಿ. ಯಾವುದೋ ಕಷ್ಟದಲ್ಲಿ ಬಂದಿರ್ತಾರೆ, ಅವ್ರಿಗೆ ಚೂರು ಸಹಾಯ ಮಾಡಲೇಬೇಕು. ಆಯುರ್ವೇದ ಇನ್ನೊಂದು ಹೇಳುತ್ತೆ ಅಂದರೆ, ದೊಡ್ಡವ್ರ ಮುಂದೆ ಕಾಲು ಜಾಸ್ತಿ ಚಾಚಿ ಕೂತ್ಕೊಬಾರ್ದು. ಇದು ಒಂದು ಕೂಡ ಇದೆ. ದೊಡ್ಡವ್ರನ್ನ ನೋಡಿದಾಗ ತಗ್ಗಿ ಬಗ್ಗಿ ನಮಸ್ಕಾರ ಮಾಡೋದು, ಎದ್ದು ನಿಂತ್ಕೊಳ್ಳೋದು, ಇದು ಒಂದು ಆಯುರ್ವೇದ ಸೂಕ್ಷ್ಮವಾಗಿ ಮಕ್ಕಳಿಗೆ ಇನ್ಕಲ್ಕ್ಯುಲೇಟ್ ಮಾಡೋದು ಹೇಳ್ಕೊಡತ್ತೆ ಆಯುರ್ವೇದ. ನೀವು ಸಣ್ಣ ವಯಸ್ಸಲ್ಲಿ ಒಂದು ಸ್ವಲ್ಪ ಭಯ ಗೌರವ ದೊಡ್ಡವ್ರಿಗೆ ಅಂತ ಮಕ್ಕಳಿಗೆ ಹಾಕಿದ್ರೆ, ದೊಡ್ಡವರಾಗಿದ್ಮೇಲೆ ನಿಮ್ಮ ಮಾತು ಕೇಳ್ತಾರೆ. ನೀವು ಸಣ್ಣ ವಯಸ್ಸಲ್ಲಿ ಅವ್ರ ಕಾಲು ಚಾಚ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ, ನೀವು ಒಳಗಡೆ ಬರ್ತೀರಾ, ಅವ್ರು ನಿಮ್ಮ ಮೇಲೆ ಚೂರು ಕರ್ಟಿಸಿ ಇಲ್ಲ ಏನೂ ಇಲ್ಲ ಅಂತ ಇದು ಮಾಡಿದ್ರೆ, ದೊಡ್ಡವರಾಗಿದ್ಮೇಲೆ ಇದೇ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅವರು ಕಂಟ್ರೋಲಲ್ಲಿರಲ್ಲ. ಒಂದು ಒಳ್ಳೆ ರೀತಿ ಕಂಟ್ರೋಲ್ ಥರದ ಆಯುರ್ವೇದ ಹೇಳೋದೇನು ಅಂದರೆ, ಇದು ಒಂದು ಚಿಕ್ಕವರಲ್ಲಿ ಅಭ್ಯಾಸ ಮಾಡಿಸೋದು. ಕಾಲು ಚಾಚದೇ ಇರೋದು, ದೊಡ್ಡವ್ರು ಬಂದಾಗ ಸ್ವಲ್ಪ ಕಾಲು ಚಾಚೋದು, ಫೋಲ್ಡ್ ಮಾಡಿ ಕೂತ್ಕೊಳ್ಳೋದು, ಎದ್ದು ನಿಂತ್ಕೊಳ್ಳೋದು, ನಮಸ್ಕಾರ ಮಾಡೋದು, ಇದು ಒಂದು ಹ್ಯಾಬಿಟ್ಟು ಮಕ್ಕಳಲ್ಲಿ ಸಣ್ಣ ವಯಸ್ಸಿಂದ ನೀವು ಹಾಕಬೇಕಾಗತ್ತೆ. ಈ ಸಂಚಿಕೆಯಲ್ಲಿ ಎಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.